ಸಿದ್ದು ಅವರೇ, ಅನುಮಾನ ಬಂದಾಗ ವಿಚಾರಿಸೋದ್ರಲ್ಲಿ ತಪ್ಪೇನಿದೆ ಹೇಳಿ? ಸಾಕು ಸುಮ್ಮನೆರಮ್ಮ, ಕಂಡಿದ್ದೀನಿ. ಏನೋ ದೊಡ್ಡ ಸಾಚ ಥರ ಮಾತಾಡಬೇಡ. ನೀನು ಇವ್ರನ್ನೆಲ್ಲ ಸೇರಿಸ್ಕೊಂಡಾಗಲೇ ನನಗೆ ಗೊತ್ತಾಯ್ತು ನಿನ್ನ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಈ ಥರ ನಾಟಕ ಆಡ್ತಾ ಇದೆಯಾ ಅಂತ. ನೋಡೋ, ನೀನು ಬರೋ ತನಕ ನಮ್ಮ ಮನೇಲಿ ಯಾವ ಸಮಸ್ಯೆನೂ ಇರಲಿಲ್ಲ. ನೀನು ಬಂದ ಮೇಲೆ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗಿದ್ದು. ನೀನು ಮಾಡೋದೆಲ್ಲ ಮಾಡಿಸ್ಬಿಟ್ಟು ಆಮೇಲೆ ನಿನ್ನ ಮೇಲೆ ಅನುಮಾನ ಬರಬಾರ್ದು ಅಂತ ಇವ್ರನ್ನೆಲ್ಲ ಸೇರಿಸ್ಕೊಂಡು ಅದು ಹುಡುಕ್ತೀನಿ ಇದು ಹುಡುಕ್ತೀನಿ ಅಂತ ನಾಟಕ ಆಡ್ತಾ ಇದೆಯಲ್ವೇ? ಅಪ್ಪ, ಏನ್ ಹೇಳ್ತಿದ್ಯಾ ನೀನು? ಭಾವನಾ ಅಂತವ್ರಲ್ಲ. ಹೀಗೆ ಮಾಡಬೇಕು ಅಂತ ಇದ್ದಿದ್ರೆ ಇಷ್ಟರಲ್ಲಿ ಆಲ್ರೆಡಿ ಮಾಡಿರ್ತಿದ್ಲು ತಾನೆ. ನನ್ಗೆ ಹುಷಾರಿಲ್ಲ ಅಂದಿದ್ದಕ್ಕೆ ಇಬ್ರು ಓಡ್ ಬಂದಿದ್ದಾರೆ ಮನೆಗೆ. ನಾನಿವತ್ತು ಇಷ್ಟ್ರ ಮಟ್ಟಿಗೆ ಹುಷಾರಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ಭಾವನಾ, ಸಿದ್ದು. ಏನೋ ಹೇಳಿ ಅವ್ನ ಮನ್ಸು ನೋಯಿಸ್ಬೇಡಪ್ಪ, ಇದೆಲ್ಲ ಸರಿ ಇಲ್ಲ. ಸುಮ್ಮನೆ ಇವ್ರ ಮೇಲೆ ಯಾಕೆ ಆಪಾದನೆ ಮಾಡ್ತಿದ್ಯಾ ನೀನು? ಸುಮ್ಮನಿರವ ನೀನು. ನಾನು ಅವತ್ತೇ ಹೇಳ್ದೆ, ಮತ್ತೆ ನಮ್ಮ ಮನೆಗೆ ಬಂದಾಗ ಇವರು ಸುಮ್ಮನೆ ಬಂದಿಲ್ಲ, ನಮ್ಮ ಆಸ್ತಿ ಹೊಡೆಯಕ್ಕೆ ಬಂದಿದ್ದಾರೆ ಅಂತ. ನೋಡು, ಈಗೆಲ್ಲ ನಿಜ ಆಯ್ತಾಯ್ತೆ. ಈಗ ಅದಕ್ಕೆಲ್ಲ ಅಡ್ಡಿಪಡಿಸ್ತಾ ಇರೋದು ಯಾರು ಹೇಳು? ಈ ಜವರೇಗೌಡ. ಇವ್ನ ಮುಗಿಸ್ಬಿಟ್ರೆ ಇವ್ರ ಕೆಲಸ ಎಲ್ಲ ಸಲೀಸಾಯ್ತದಲ್ವೇ? ಅದಕ್ಕೆ ನಾನು ಕುಡಿತಾ ಇರೋ ಹಾಲು ಗಂಜಿಲೆಲ್ಲ ವಿಷ ಮಿಕ್ಸ್ ಮಾಡ್ಕೊಂಡು ಕೊಡ್ತಾ ಇರೋದು ಇವಳು. ಅಪ್ಪಾಜಿ, ದಯವಿಟ್ಟು ಮೇಡಮ್ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ. ಆ ಶಿವ ಹೇಗೆ ತಾನು ವಿಷ ಕುಡಿದು ದೇವತೆಗಳಿಗೆ ಅಮೃತ ಉಳಿಸಿದ್ನೋ ಹಾಗೆ ಎಲ್ಲ ನೋವನ್ನು ತನ್ನಲ್ಲೇ ಇಟ್ಕೊಂಡು ಈ ಮನೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ ಇವ್ರ ಮೇಲೆ ಹಿಂಗೆಲ್ಲ ಆಪಾದನೆ ಮಾಡಬೇಡಿ. ಹೌದಪ್ಪ, ಏನೇನೋ ಹೇಳ್ಬೇಡ. ಇವ್ರು ಬಂದಿರೋದು ನಿನ್ನ ಕಾಪಾಡೋದಕ್ಕೋಸ್ಕರ, ನಿನ್ನನ್ನು ಸಾಯಿಸಕ್ಕಲ್ಲ. ಅಲ್ಲ ಕಣವ, ನೀವು ಯಾರು ನಾನು ಹೇಳೋದನ್ನು ಕೇಳ್ತಾನೆ ಇಲ್ವಲ್ರವ? ನೀವೆಲ್ಲರೂ ಅವಳು ಮಾಡಿರೋ ಮೋಡಿಗೆ ಅವಳು ಪರವಾಗಿ ಮಾತಾಡ್ತಾ ಇದ್ದೀರ ಆಟೆಯ. ಆದರೆ ಅವಳ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾದ ಕಣವ. ನಾನು ಅದಕ್ಕೆ ಈಟೆಲ್ಲ ಮಾತಾಡ್ತಾ ಇರೋದು. ಇಲ್ಲ ಮಾವ, ನನಗಂತ ಯಾವ ಉದ್ದೇಶನೂ ಇಲ್ಲ. ಇವತ್ತು ನೀವು ನನ್ನ ಮೇಲೆ ಅನುಮಾನ ಪಡಬಹುದು, ಆದರೆ ಮುಂದಿನ ದಿವಸದಲ್ಲಿ ನಿಮಗೆ ಸತ್ಯ ಗೊತ್ತಾದಾಗ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಇವತ್ತು ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಲ್ಲ, ಅದಕ್ಕೆ ನಾನೇನು ಸುಮ್ಮನೆ ಕೂರಲ್ಲ. ಇದ್ರ ಹಿಂದೆ ಯಾರಿದ್ದಾರೋ ಅವ್ರನ್ನ ಕಂಡು ಹಿಡ್ದೇ ಹಿಡಿತೀನಿ. ಮೀನಾ, ನಿಮ್ಮ ಮಾವ ನೋಡೆ ಇಷ್ಟೊತ್ತಾದರೂ ಬಂದಿಲ್ಲ. ಕೆಲಸದ ವಿಷಯ ಬಂದ್ಬಿಟ್ರೆ ಯಾರ ಮಾತನ್ನು ಕೇಳಲ್ಲ ಅವರು. ಅದೇ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಇನ್ನೇನು ಬರೋ ಹೊತ್ತಾಯ್ತಲ್ಲ ಬಿಡಿ. ಹಾಗಲ್ಲ ಕಣೆ, ಅವ್ರ ಬಗ್ಗೆ ಅವ್ರ ಕಾಳಜಿ ಇದ್ದಿದ್ರೆ ನಾನು ಯಾಕೆ ಟೆನ್ಷನ್ ಆಗ್ತಿದ್ದೆ? ಈಗಿರೋ ಪರಿಸ್ಥಿತಿಲಿ ಇನ್ನೇನಾದರೂ ಮಾಡ್ಕೊಂಡ್ರೆ ನಾನೇನು ಮಾಡಲಿ? ಅತ್ತೆ, ಹಾಗೆಲ್ಲ ಏನೂ ಆಗಲ್ಲ. ಅವ್ರ ಜೊತೆ ವೆಂಕಿ ಇದ್ದಾನೆ, ಜಾನುನು ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾರೆ ಬಿಟ್ಟು. ಏನ್ರಿ ನೀವು? ಅಲ್ಲ, ಈ ಥರ ಮಾಡ್ಬೋದಾ ನೀವು? ಡಾಕ್ಟ್ರ್ ಏನು ಹೇಳಿದ್ದಾರೆ? ಪೂರ್ತಿ ವಾಸಿ ಆಗೋರ್ಗೂ ಎಲ್ಲೂ ಹೋಗಬೇಡಿ ಅಂತ. ಅಷ್ಟು ಅರ್ಜೆಂಟಾಗಲ್ಲಿ ಹೋಗೋಂಥದ್ದೇನಿತ್ತು? ಬರ್ತಾನೆ ಯಾಕೆ ಹಿಂಗೆ ಟೆನ್ಷನ್ ಮಾಡ್ಕೊಂಡು ಮಾತಾಡ್ತೀಯ ಲಕ್ಷ್ಮಿ? ಕೈಗಷ್ಟೇ ಗಾಯ ಆಗಿರೋದು, ನಾನು ಆರಾಮಾಗಿದ್ದೀನಿ ನೋಡು. ಹಿಂಗೆ ಟೆನ್ಷನ್ ಮಾಡ್ಕೊಂಡ್ರೆ ನಿನ್ನ ಆರೋಗ್ಯನೇ ಹಾಳಾಗುತ್ತೆ.